ಆಕಿನ ಹೆಸರು ಆಶಾಬಿ ಅಂತ ಬರ್ತದೆ. ಅವರಿಬ್ಬರ ಸಂಯೋಗದಿಂದ ಎಂಥ ಮಗ ಹುಟ್ಟದವ? ಮೈಬುಸುವಾನಿ ಅಂತೇಳಿ ಹುಟ್ಟಿ ಬಂದ. ಆಕಿನ ಗರ್ಭದಾಗಿದ್ದಾಗ ಬಂಕಿ ಕಾಡ್ತೀವಂತ್ರಿ. ಆಕಿ ಬಾರಿಕೈ ತಿನ್ನಂಗಾಗಿ ಹೊಲ್ದಾಗ ಹೋಗಿ ಬಾರಿಗಿಡಕ್ಕೆ ಹಿಂಗೆ ಕೈ ಹಾಕಿಳಂತ. ಆ ಬಾರಿಕೈ ಮೇಲೆ ಮಿಡಿನ ಹಾಗ ರಾವಿತ್ತತ್ತ ಈಕಿ ನೋಡಿಲ್ಲ, ಒಳಗಿದ್ದ ಮಗ ನೋಡಿದಂತ. ಅಬುಸ್ವಾಲಿನ ಮಗ, ಆಶಾಬಿ ಮಗ, ಹೊಟ್ಯಾಗ 7 ಪದರನೊಳಗಿರ್ತಕ್ಕಂಥ ಮಗ ನೋಡಿ ನಮ್ಮಮ್ಮ ಹಾವು ಕಡ್ಕೊಂಡು ಸಾಯ್ತಾಳ, ನನಗ ಹೊಡಿತಾಳಂತ ಒಳಗಿಂದ ಕಳ್ಳಿಗೆ ಚೂಟದಂತ. ಅಯ್ಯೋ ಅಂತ ತೆಳಗೆ ಕೂತ್ಕೊಂಡಳಂತ. ಇವ್ ಹೊರಗೆ ಬಂದ ಮೇಲೆ ಒಂದ್ಸಲ ಹೊಳ್ಳಿಕ್ಕೆ ಬಂದಳಂತ. ಯವ್ವ, ನೀ ಅವಾಗೆ ಸತ್ತು ಹೋಗ್ತಿದ್ದಿ, ನಿನಗೂ ಉಳಿಸಿದ್ದು ಪುಣ್ಯ ಅಂತ ಕೇಳದಂತ. ತಾಯಿಗೆ ಹೊಟ್ಯಾಗಿದ್ದವರು 6 ಜನ ಮಾತಾಡ್ಯಾರ್ರಿ. ಅಂಥ ಮಕ್ಕಳು ಹಡಿಬೇಕ್ರಿ ನಾವು. ಸುಮ್ ಹಡಿಬಾರ್ದು. ಇವು ಪುರಾಣ ಕೇಳಾರ್ದು ನಾವು ಹಡ್ದೀವಲ್ಲ, ಏನು ಮಾಡೋದು? ಚಲೋ ಮಕ್ಕಳು ಹಡಿಬೇಕಾಯ್ತಂದ್ರೆ ಕೊಂತೆವನ್ ಕೇಳಬೇಕು. ಯಾರಿಗೆ ಕೇಳಬೇಕ್ರಿ? ತಾಯಿ ಕೊಂತೆವ ಕೇಳಬೇಕು. ಚಲೋ ಮಗ ಹಡಿಬೇಕಾಯ್ತಂದ್ರೆ ಬಸವಣ್ಣನ ಅಕ್ಕ ನಾಗಮ್ಮನಿಗೆ ಕೇಳಬೇಕು. ಚಲೋ ಮಗ ಹಡಿಬೇಕಾಯ್ತಂದ್ರೆ ಅಬುಸ್ವಾಲನ ಹೆಂಡತಿ ಆಶಾಬಿ ಕೇಳಬೇಕು. ಚೊಲ ಮಗ ಹಡಿಬೇಕಾಯ್ತಂದ್ರೆ ಹಾಲು ಮತದ ಪರಂಪರೆಯೊಳಗ ಜಗದ್ಗುರು ರೇವಣ ಸಿದ್ಧನ ಶಿಷ್ಯ ಕ್ವಾಣೂರು ಕರಿಸಿದ್ದನ ತಾಯಿ ಸೂರಮ್ಮದೇವಿ ಕೇಳಬೇಕು. ಚಲೋ ಮಗ ಹಡಿಬೇಕಾಗಿತ್ತು ಅಂದ್ರೆ ಕನಬಾಯಿ ಕೊಂತೆವ್ ಕೇಳಬೇಕು. ಚಲೋ ಮಗ ಹಡಿಬೇಕಾಯ್ತಂದ್ರೆ ಅರ್ಜುನನ ಹೆಂಡತಿ ಕೇಳಬೇಕು, ಸುಭದ್ರಾಗ. ಆಕಿನೂ ಹಡ್ದಾಡ್ರಿ. ಅವನ ಹೆಸರೇನಪ್ಪ? ಮುತ್ಯ ಹೊಟ್ಟೆಗಿಂದ ಮಾತಾಡ್ದವನ ಅವನು. ಕಲ್ಲರಿ ಕೂಡ ಹೆಣಿಗೆ ಹೊಡ್ಕೋತೀನಿ. ಏನು ಮಾಡೋದು? ಬಸವಣ್ಣ ತಿಳಿ ಕಡೆ ಇಲ್ಲ ಅವತ್ತು. ಅವ್ರು ಸ್ವಾದರ ತಯಾರಿ ಮಾಡ್ಯಾಳ, ಅದರ ಬರೋದೋಗಂದ ನಾನು. ಕಣ್ಣೂರು ಹತ್ತಿ ಮಾಡ್ಯಾಳೇನೋ ನಿನಗೆ? ಚಲೋ ನೋಡಿ, ನಾ ಪುರಾಣ ಹೇಳಕೈತಿ, ನನಗೆ ಯಾರು ಮಾಡಿಲ್ಲ, ನಿನಗೆ ಮಾಡ್ಯಾರ ನೋಡಿ. ಏನು ಮಾಡೋದು? ಅಭಿಮನ್ಯು, ಅರ್ಜುನನ ಮಗ ಅಭಿಮನ್ಯು. ಕೊಂತೆವನ ಮಗ ಮಲ್ಕಾರ ಸಿದ್ಧ. ಅಬುಸ್ವಲನ ಮಗ ಮೈಬುಸುವಾನಿ. ಅಕ್ಕ ನಾಗಮ್ಮನ ಮಗ ಚನ್ನ ಬಸವಣ್ಣ. ಸೂರಮ್ಮದೇವಿ ಬ್ರಹ್ಮದೇವರ ಮಗ ಬೀರ್ದೇವರ. ಎಷ್ಟು ಮಂದಿ ಅದಾರ? ಒಬ್ಬ ಮಾತಾಡ್ಯಾನ. ಅವ ಯಾರು ಅಂದ್ರೆ ಮಿಥಿಲಾ ನಗರದ್ದು. ಮಿಥಿಲಾ ಅಂದ್ರೆ ನೇಪಾಳದಾಗದದು. ಶೀತಾಂತ ಅವ್ರ ಮನಿ. ಮಿಥಿಲಾ ನಗರದ ಜನಕ ಮಹಾರಾಜನ ಗುರು ಅಷ್ಟಾವಕ್ರ ಮುನಿ. ಇವನು ಹೊಟ್ಟೆಗಿದ್ದಾಗ ಮಾತಾಡ್ಯಾನ. ಬಂಧುಗಳೇ, ಇಂಥ ಮಕ್ಕಳು ಹುಟ್ಟಬೇಕಾಗಿತ್ತು ಅಂದ್ರೆ ಇವ್ರೇನು ಅದಾರಲ್ಲ, ಗಂಡ ಹೆಂಡತಿ ಇಬ್ರು, ಅಬುಸ್ವಾಲ್ಯ ಆಶಾಬಿ. ಹಿಂಗೆ ನಮ್ಮ ಚಾರಿತ್ರ್ಯ ಇತ್ತು ಅಂತಂದ್ರೆ ನಮ್ಮ ಹೊಟ್ಟಿಲೆ ಸಾಕ್ಷಾತ್ ದೇವರ ಹುಡ್ತಾವ. ದೇವರೇ ಹುಡ್ತಾವ. ಆದ್ದರಿಂದ ಅಮೋಘ ಸಿದ್ದೇಶ್ವರ ತಾಯಿ ಹೇಳ್ತಾನ, ಅಮ್ಮ, ಗುರುವಿನಕ್ಕಿಂತಲೂ ಜಗತ್ತಿನೊಳಗೆ ಯಾರು ಶ್ರೇಷ್ಠರಲ್ಲ. ಬರಲಿ ಸಮಯ ಸಾಧಿಸಬೇಕಂತೇಳಿ ಶೀತಾಳ ಬಿಂದಿಗೆಯನ್ನು ಇಳುತ್ತಿದ್ನಲ್ಲ, ಅದ ಸಮಸ್ಯೆಗೆ ನಿಮಗೆಲ್ಲ ಇಷ್ಟು ಒತ್ತಿಲ್ಕತೀನಿ ನಾವು. ಹರ ಎಂದು ಶಿವ ಎಂದು ಇಳಿಸುವಾಗ ದೇವಿ ಅಮೋಘ ಸಿದ್ಧಿಗಂತಾಳ. ಅಪ್ಪ, ಅಮಸಿದ್ಧ ಅಮೋಘ ಸಿದ್ಧ, ಇಲ್ಲಿ ತನಕ ನೀನು ಗುರು ಶಿವ ಮಾಡಿದಿ. 7 ಯುಗ ಹೋದು 7 ಯುಗದಲ್ಲಿ ಪೂಜಾ ಮಾಡ್ತಾ ಇದ್ದಿ. ಆದರೆ ನನಗೆ ವಿಶೇಷವಾಗಿರತಕ್ಕಂಥ ಒಂದು ಆಶೆ ಆಗ್ಯದ, ಸಂಕಲ್ಪ ಆಗ್ಯದ. ಏನು ಅಂತಂದ್ರೆ, ನಾ ಬೇಡಿದ್ದು, ನಾ ಇಚ್ಛಾ ಮಾಡಿದ್ದು, ನಾ ಸಂಕಲ್ಪ ಮಾಡಿದ ವಸ್ತುಗಳನ್ನು ತಂದು ನೀ ಗುರುಶೇವ ಮಾಡಿದಿ ಅಂದ್ರೆ ನನ್ನ ಮನಸ್ಸು ತೃಪ್ತಿಯಾಗ್ತದೆ, ನನಗೆ ಸಂತೋಷ ಆಗ್ತದೆ, ಪರಮಾನಂದ ಆಗ್ತದೆ. ಅದಕ್ಕೆ ನಾ ಬೇಡಿದ್ದ ಸಾಹಿತ್ಯಗಳನ್ನು ತಂದು ಪೂಜಾ ಮಾಡಬೇಕು. ಹೇಳುವಮ್ಮ. ಅಮ್ಮ, ಗುರುವಿನ ಕೃಪಾ, ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹ ಇದು ಸುಮ್ಮನೆ ಬರಂಗಿಲ್ರಿ. 4 ಪ್ರಕಾರದ ಗುರು ಸೇವಾ ಅದ. ಎಷ್ಟು ಪ್ರಕಾರದ್ದು? 4 ಪ್ರಕಾರ ಗುರು ಸೇವಾ ಅದ. ಯಾವ್ಯಾವಪ್ಪ? ಮುझे क्या मालूम जी, ನನಗೇನು ಗುರುತಿದ್ದಾರೆ? ಯಾಕೆ?
ಇದ್ರಾಗ ಇಷ್ಟು ಮಂದಿದಾಗ ಯಾರು ಯಾರು ಗುರುವಿನ ಹಸ್ತ ತಗೊಂಡ್ರಿ ಕೈ ಮೇಲೆ ಮಾಡಿ ನೋಡು. ಉಪದೇಶ ತಗೊಂಡವರು, ಗುರು ಅನುಗ್ರಹ ತಗೊಂಡು ಗುರುವಿನ ಮಕ್ಕಳಾದವರು. ಓಹೋ, ಸಂತೋಷ. ಅಲ್ಲಿ ತಾಯಿಂದ್ರ ಒಬ್ರು ಯಾರ ಕೈ ಮೇಲೆ ಮಾಡ್ಯಾರಲ್ಲ, ಬಹಳ ಸಂತೋಷ. ಯವ್ವ ಬಬಲಾದಿ ಹೆಸರು ಉಳಿಸಿದ ತಾಯಿ. ನೀವು ಯಾರು ಇಲ್ಲಲ್ಲಿ. ಇನ್ನ ಸಂಸ್ಕಾರಗಳು ಬಹಳ ಅವ್ರಿ. ನಿಮ್ಗೆ ಹೇಳದಂದ್ರೆ ಗುರುಪುತ್ರ ಇಲ್ಲದವರು ಮುಖ ನೋಡಬಾರ್ದಂತ ಒಂದನೇದು. ಎರಡನೇದು ಏನಂದ್ರೆ ಗುರುಪುತ್ರ ಇಲ್ಲದವ್ರ ಮನೆಗೆ ಎಂದೂ ಹೋಗ್ಬಾರ್ದಂತ ಎರಡನೇದು. ಮೂರನೇದು ಏನಂದ್ರೆ ಗುರುಪುತ್ರ ಇಲ್ಲದವ್ರ ಮನೆಗೆ ಎಂದೂ ಊಟ ಮಾಡ್ಬಾರ್ದು. ಯಾಕೆ ಈ ಮಾತು ಹೇಳಕತ್ತೀನ? ಸೂರ್ಯ ಯಾರಿಗೆ ತಗೋತೀರಿ ನೀವು? ಮದಿ ಲಗ್ನ ಮಾಡಾಗ ಸೂರ್ಯ ಯಾರಿಗೆ ತಗೋತೀರಿ? ಇವ್ರಿಗೆ ತೋತಿರಿ. ನೀ ಕಿಲ್ ಕೂತಲ್ಲಿ ಪ್ಯಾಂಟಿನವ ಅಕ್ಕಿ ತೋತಿರಿ, ಇಲ್ಲಿ ಕೂತವ್ರು ಹುಡುಗಿ ತೊಳಲ್. ಯಾಕ್ರಿ? ಯಾಕೆ ತೊಳಲ್ಪ? ಸಂಸ್ಕಾರ ಆಗಿಲ್ಲ ಅಕ್ಕಿ, ಸಂಸ್ಕಾರ ಆಗಿಲ್ಲ ಇವನಿಗೆ. ಮದುವೆ ಆಲಾರದವ್ರಿಗೆ ಸುರಿಗೆಗೆ ಹ್ಯಾಂಗ ತಗೊಳಕ್ ಬರಂಗಿಲ್ಲ. ಒಂದ್ ವೇಳಕ ಯಾವನರ ಮದುವೆ ಆಲಾರ್ದವ ಮದುವೆ ಆಗಿ ಗಂಡ ತೀರ್ಕೊಂಡವ್ರು ಒಮ್ಮೆಲೆ ಬಂದು ಆ ಸುರ್ಗಿ ದಾರ ದಾಟಿದ್ರೆ ಏನಾಗ್ತದ? ಏನಾಗ್ತದ? ಜೀವ ಹೊಡ್ಕೋತೀರಿ. ಜೀವ ಮುಂದಿನ ಪ್ರಪಂಚ ನಾಟಕ ಆಗಂಗಿಲ್ಲ. ಇದು ಲೌಕಿಕ ಜೀವನದ ಸಂಸ್ಕಾರ. ಬಂಧುಗಳೇ, ಪಾರಮಾರ್ಥದ ಸುಖ, ಪಾರಮಾರ್ಥದ ಒಂದು ಸಂತೋಷ ಸಿಗಬೇಕಾಗಿ, ಶುದ್ಧ ಆಗ್ಬೇಕಾಗಿತ್ತು ಅಂದ್ರೆ ನಾವೆಲ್ಲರೂ ಗುರುಪುತ್ರರಾಗಬೇಕು, ಗುರುವಿನ ಅನುಗ್ರಹ ಮಾಡ್ಕೋಬೇಕು ಅಂತ ಅಪ್ಪ ಅಮೋಘ ಸಿದ್ಧ ಹೇಳ್ತಾನೆ. ತಾಯಿಗೆ ತಾಯಿ ಹೇಳಿದ್ಲು, ಅಪ್ಪ ನೀ ಏನ್ ಬೇಕು ನನಗ ಅಂತಂದ್ರೆ, ಇಲ್ಲಿ ತನಕ ಮೀನ, ಕಪ್ಪಿ, ಮೊಸಳೆ, ಅನೇಕ ಜಲಚಲ ಪ್ರಾಣಿಗಳೆಲ್ಲ ಮುಟ್ಟಿ ಎಂಜಲ ಮಾಡಿದ ನೀರನ್ನೇ ತಂದು ನಿಮ್ಮಪ್ಪನ ಗುರುವಿನ ಸೇವೆ ಮಾಡಿದಿ. ಆ ಬಳಿಕ ಕಾಡಿನೊಳಗಿರುವ ಹೂದೋಟದಲ್ಲಿರ್ತಕ್ಕಂಥ ಅನೇಕ ಹೂಗಳಿಗೆಲ್ಲ ಪಾತರಗಿತ್ತಿ, ಭೃಂಗಿ ಎಲ್ಲ ಹುಳುಗಳು ಮುಟ್ಟಿದ್ದು ಹೂವ ತಂದು ಪೂಜೆ ಮಾಡಿದಿ. ಅದಕ್ಕೆ ಇನ್ ಮುಂದೆ ಅಂದ್ರೆ ನಾಳೆ ಬೆಳಗ ಮುಂಜಾನೆ ಪ್ರಾತಃ ಕಾಲಕ್ಕೇನು ಪೂಜೆ ಮಾಡ್ತಿ ನೋಡು, ಆ ಪೂಜಾ ಸಮಯಕ್ಕೆ ನೀನು ಹುಳ ಮುಟ್ಟಲಾರದ ಹೂವ. ನಾಟಕ ಅಂತೂ ರಗಡ್ ನೋಡಿರಿ ನೀವು, ಅದು ಪ್ರತ್ಯಕ್ಷ ನೋಡಿದ್ರಿ. ಆ ಬಳಿಕ ಪುರಾಣ ಸಹಿತ ಕೇಳ್ತಾ ಇದ್ರಿ. ಪುರಾಣ ಅಂದ್ರೆ ಹೆಂಗಿರ್ತದ? ಕೋಶಬದ್ಧವಾಗಿರುತ್ತದೆ. ಪುರಾಣ ಅಂದ್ರೆ ನಾಟಕ ಅಂದ್ರೆ ಮುಖ್ಯಾಂಶ ಇರ್ತದೆ. ನಾಟಕ ಮುಖ್ಯಾಂಶ ಇರ್ತದೆ. ಪುರಾಣ ಅತ್ಯಂತ ಕ್ರಮಬದ್ಧವಾಗಿರ್ತದೆ. ಎಲ್ಲಿ ಎಲ್ಲಿ ಬಿಲ್ಡಾರ್ದ ಬರ್ತಿರ್ತದದು. ಬಂಧುಗಳೇ, ತಾಯಿ ಅಂತಾಳ ಹುಳ ಮುಟ್ಟಲಾರದ ಹೂವ, ಕಪ್ಪಿ ಮುಟ್ಟದ ಶೀತಾಳ. ತಂದು ಪೂಜೆ ಮಾಡಬೇಕು. ಒಂದನೇದು, ನೀನು ಅಸಾಧ್ಯವಾದಂಥ ವಸ್ತುಗಳನ್ನ ಸಾಧ್ಯ ಮಾಡಿಕೊಂಡು ಶಿವನೆಡೆಗೆ ಬರತಕ್ಕಂಥ ಸಮಯದಲ್ಲಿ ನೀ ಬಂದ ದಾರಿ ಅನ್ನೋದಲ್ಲ, ಹೋದ ದಾರಿ ಯಾವುದು ಅದ ದಾರಿ ಹಿಡಿದು ಬರಬೇಕು. ಆ ಹೆಜ್ಜೆ ಎಡಕ ಬಲಕ ತಪ್ಪಿ ಹೆಜ್ಜೆ ಇಡಬಾರದು. ಹಂಗೇನಾದರೂ ಇಟ್ಟಿ ಅಂದ್ರೆ ನಿನ್ನ ಪೂಜಾ ನನಗ ಓಮಾಗುವುದಿಲ್ಲ ಅಂತ ಹೇಳಕ್ಕೆ ಅಮ್ಮೋಘ ಸಿದ್ಧ ಏನಂತಾನ? ಗುರುವಿನ ಕೃಪಾ. ಏನ್ರಿ? ಗುರುವಿನ ಕೃಪಾ. ಅವನ ಕೃಪಾ ಆಯ್ತಂದ್ರೆ ಅದೇನು ದೊಡ್ಡದಲ್ಲ. ತಾಯಿ ತಂದೆ ತರ್ತೀನಿ ಅಂತ ಹೇಳಿ ತಿಳ್ಕೊಂಡು ಹೇಳ್ತಾನೆ. 4 ಪ್ರಕಾರದ ಸೇವಾ ಯಾವ್ಯಾವ ಅಂದ್ರೆ ಆಪ್ತ, ಅಂಗ, ಸದ್ಭಾವ, ಸ್ಥಾನ. ಆಪ್ತ ಅಂದ್ರೇನು? ಆಪ್ತ ಅಂದ್ರೆ ನೀವು ಯಾರಿಗೈತಿರಿಯಪ್ಪ? ಆಪ್ತ ಅಂದ್ರೆ ಯಾರಿಗೈತಿರಿ? ನಮ್ಮ ತಾಯಿ ತಂದೆ ಕಡೆ ರಕ್ತ ಸಂಬಂಧವ್ರಿಗೆ, ನಮ್ಮ ಹೆಂಡತಿ ಕಡೆ ರಕ್ತ ಸಂಬಂಧವ್ರಿಗೆ, ನಮ್ಮ ಅಣ್ಣ ತಮ್ಮರ ಕಡೆ ರಕ್ತ ಸಂಬಂಧವ್ರು ಯಾರು ಇರ್ತಿರ್ತಾರೆ ಅವರಿಗೆ ಆಪ್ತರು ಅಂತ ಕರಿತಿರ್ತಾರೆ. ಹಂಗ ಗುರುವಿನ ದೇವನ ಮಂದಿರಕ್ಕೆ ಯಾರಾದರೂ ದರ್ಶನ ಪಡ್ಕೊಳಕ್ ಬರ್ತಿರ್ತಾರಲ್ಲ ಅಂಥವ್ರಿಗೆ ಹೆಂಗ್ ಪ್ರೀತಿ ಮಾಡಬೇಕು ಅಂದ್ರೆ ಆಪ್ತರಂತೆ. ಹೆಂಗ್ ಮಾಡ್ಬೇಕ್ರಿ? ಆಪ್ತರಂತೆ. ಆಪ್ತರಂದ್ರೆ ಈ 1000 ಮಂದಿಯಾಗಿ ಎಲ್ಲ ಮಂದಿ ಅರ್ದದ, ಅದ್ರಾಗ ನಿಮಗೆ ಬೇಕಾದವಿದ್ದಂದ್ರೆ ಆಪ್ತ. ಅವನಿಗೆ ಏನು ಮಾಡ್ತೀರಿ ನೀವು? ಎಲ್ಲರನ್ನ ಬಿಟ್ಟು ಓಡಿ ಹೋಗಿ ಅವನಿಗೆ ಭೇಟಿ ಆಗ್ತೀರಿ, ತೆಕ್ಕಿ ಬಿಡ್ಕೋತಿರ್ಲ. ಈಗೇನಂತಾರೆ ಆಪ್ತ ಪ್ರೀತಿ. ಹಂಗ ಮಠಕ್ಕೆ ಕೊಡಾವ್ ಬರ್ಲಿ ತಗೊಳವ್ ಬರ್ಲಿ, ಮಠದ ಸೇವಾ ಮಾಡಾವ್ ಬರ್ಲಿ ಮಾಡದವ್ ಬರ್ಲಿ, ಅವ ಎಂಥವ್ ಬಂದರೂ ಕೂಡ ಜಾತ್ಯಾಗ ಸೊಲೋ ಇದ್ದವ್ ಬರ್ಲಿ ಜಾತ್ಯಾಗ ಕನಿಷ್ಠ ಇದ್ದವ್ ಬರ್ಲಿ, ಎಲ್ಲರಿಗೂ
ಒಂದೇ ರೀತಿ ಪ್ರೀತಿಯಿಂದ ನೋಡೋದಕ್ಕೆ ಆಪ್ತ ಸೇವೆ ಅಂತ ಕರೀತಾರೆ. ಮಠದಾಗ ನಾವು ತಾರತಮ್ಯ ಮಾಡ್ತಿರ್ತೀವ್ರಿ. ಬಬಲಾದೇವ್ರು ಬಂದ್ರೆ ಬಹಳ ಪ್ರೀತಿ ಮಾಡ್ತೀವಿ, ಸಿದ್ದಾಪುರದವ್ರು ಬಂದ್ರೆ ಮಾಡಂಗಿಲ್ಲ. ಅದು ಗುರುಶೇವ ಅಲ್ಲದು. ಗುರುಶೇವ ಅಂದ್ರೆ ಸಮಾನಾಗಿರ್ಬೇಕು. ಗಿಡ ಯಾರಿಗರೆ ನೀ ಬಡವಿದ್ದಿ ಕುಂಡ್ರಬೇಡತ್ತದ, ಶ್ರೀಮಂತಿದ್ದವನು ಕೂಡತ್ತದೇನು ಅತ್ತದೇನಪ್ಪ? ನೀರ ನೀ ಬಹಳ ಪಾಪ ಮಾಡಿದಿ ನನ್ನ ಕುಡಿಬೇಡ ಅಂತದೇನು? ಇಲ್ಲ ಅನ್ನೋದಿಲ್ಲ. ಹಂಗ ಸದ್ಗುರು ಇರುತ್ತಾನೆ. ತಾಯಿ ತಂದಿಗಳೇ, ಕೊನೆಗೆ ಎರಡನೇದೇನಪ್ಪ? ಆಪ್ತ ಅಂಗ. ಗುರುವಿನ ಶರೀರ ನನ್ನ ಶರೀರ ಬೇರೆ ಅಲ್ಲಂತ ಅವನು ಸೇವಾ ಮಾಡೋದು, ಕೈಕಾಲು ಒತ್ತುವುದು, ಸ್ನಾನ ಮಾಡಿಸೋದು, ಬಟ್ಟೆ ತುಳಿಯುವುದು, ಎಲ್ಲ ಶುಶ್ರೂಷೆ. ನನಗೆ ಹ್ಯಾಂಗ ನೋವು ನುಲುವು ಸಂತೋಷಗಳೊಂದು ಬೈಕ್ ಇರ್ತದಲ್ಲ, ಅದೇ ರೀತಿಯಾಗಿ ಗುರುವಿನ ಸೇವೆ ಮಾಡೋದು ಅಂಗ ಸೇವೆ. ಇನ್ನು ಮೂರನೇದೇನಪ್ಪ? ಸ್ಥಾನ ಸೇವೆ. ಇದಕ್ಕೊಂತ ದೇವಿ ಮಂದಿರ ಅದು. ಇಲ್ಲೆಲ್ಲ ಇದು ಹೆಂಗೆ ರಕ್ಷಣೆ ಮಾಡಬೇಕು ಅಂದ್ರೆ, ನಮ್ಮ ಮನೆಯ ಒಳಗಿರುವಂಥ ಜಗಲಿಕ್ಕಿಂತಲೂ ಇಲ್ಲಿ ಹೆಚ್ಚಿನ ಕಾಳಜಿ ವಹಿಸಬೇಕು. ತಂಬಾಕ, ಬೀಡಿ, ಸಿಗರೇಟ, ಮೂತ್ರ, ಮಲ ಇವುಗಳನ್ನು ವಿಸರ್ಜನೆ ಮಾಡದಂತೆ ಕಾಪಾಡಿಕೊಂಡು ಹೋಗುವುದೇ ಸ್ಥಾನ ಸೇವೆ. ಇನ್ನು ನಾಲ್ಕನೇದೇನಪ್ಪ ಅಂದ್ರೆ, ನಾಲ್ಕನೇದೇನಂದೇವಪ್ಪ ಮತ್ತೆ? ಸದ್ಭಾವ ಅಂದ್ರೆ ಏನು? ಒಮ್ಮೆ ದೇವರೆಂದು, ಒಮ್ಮೆ ಗುರು ಎಂದು. ನೀವು ಅನ್ಬೋದು, ಗುಡಿಯಾಗನು ಕಲ್ಲಿ ಅದ, ಹೊರಗನು ಕಲ್ಲಿ ಅದ, ಎರಡೂ ಕಲ್ಲೇ ಅಲ್ಲ ಅಂತ ಅಲ್ಲಕ್ಕೆ ಬರ್ತದೆ. ಹಿಂಗೆ ಅನ್ಬಾರ್ದು. ಗುಡಿಯನ ಕಲ್ಲು ಬೇರೆ, ಹೊರಗಿನ ಕಲ್ಲು ಬೇರೆ. ಒಳಗಿನ ಕಲ್ಲ ಬೇಡಿದ್ದು ಕೊಡುತ್ತದ, ಹೊರಗಿನ ಕಲ್ಲ ಕೊಡುವ ಸಾಮರ್ಥ್ಯ ಇರುವುದಿಲ್ಲ. ಒಂದು ಸಲ ನಾವು ಗುರು ಎಂದು ಗುರು ಅಂದ್ರೆ ನಾವು ನಮ್ಕಿತ್ ಬೇರೆ ಅದಾನೇನು? ನಮ್ಮಂಗೆ ಉಣ್ತಾನ, ನಮ್ಮಂಗೆ ತಿಂತಾನ, ನಮ್ಮಂಗೆ ಸಂಡಸ್ಕೋತಾನ, ಎಲ್ಲ ಮಾಡ್ತಾನ. ಹಿಂಗ ಅನ್ಬಾರದಂತ ಅವ್ರು ಹೇಳ್ತಾರೆ. ಸದ್ಭಾವ, ಒಮ್ಮ ಗುರು ಅಂದ ಬಳಕ ಸಾಕ್ಷಾತ್ ಅವ ದೇವರು ಅಂತ ನಂಬಿ ನಡೆಯುವುದು.